टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಧರ್ಮಸ್ಥಳದ ನೇತ್ರಾವತಿ ನದಿ ದಡದಲ್ಲಿ ನಿನ್ನೆ ದಿನ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿಯಿಂದ ಶೋಧ ಕಾರ್ಯ ಆರಂಭ ಆಗುತ್ತೆ. ನಿನ್ನೆ ದಿನ 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಇವತ್ತು ಕೂಡ 6ನೇ ಪಾಯಿಂಟ್ ನಲ್ಲಿನೇ ಶೋಧ ಕಾರ್ಯ ನಡೆಯೋದಿದೆ. ಅಸ್ಥಿ ಪಂಜರ ಪತ್ತೆಯಾದ ಸ್ಥಳಕ್ಕೆ ಶೀಟ್ ಅನ್ನ ಹಾಕಿ ಅದನ್ನ ಸಂರಕ್ಷಣೆ ಮಾಡಲಾಗಿತ್ತು. ಜೊತೆಗೆ ಸಂರಕ್ಷಣಾ ಸ್ಥಳ ಅನ್ನೋದಾಗಿ ಅದನ್ನ ಮಾರ್ಕ್ ಕೂಡ ಮಾಡಲಾಗಿತ್ತು. ಇದೀಗ ಇವತ್ತು ಮತ್ತೆ 6ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಂದುವರಿಯೋದಿದೆ. ಯಾಕೆಂತ ಹೇಳಿದ್ರೆ ಆಗ್ಲೇ ನಾವು ಹೇಳಿದಾಗೆ ದೂರುದಾರ ಮತ್ತಷ್ಟು ಹೆಣಗಳನ್ನ ಇದೇ ಪಾಯಿಂಟ್ ನಲ್ಲಿ ತಾನು ಹೂತಿದ್ದೀನಿ ಅನ್ನೋದಾಗಿ ಹೇಳಿರುವಂತ ಕಾರಣಕ್ಕೆ ಮತ್ತೆ ಇವತ್ತು 6ನೇ ಪಾಯಿಂಟ್ ನಲ್ಲೇ ಶೋಧ ಕಾರ್ಯ ನಡೆಯೋದಿದೆ. ಇದಾಗಲೇ ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇದೆ. ಅದಾದ ನಂತರದಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳು ಸಭೆ ನಡೆಸ್ತಾ ಇದ್ದಾರೆ. ಮುಂದಿನ ಕಾರ್ಯಾಚರಣೆ ಬಗ್ಗೆ ಎಸ್ಐಟಿ ಸಮಾಲೋಚನೆ ನಡೆಸ್ತಾ ಇದೆ. ಸಭೆ ಬಳಿಕ 6ನೇ ಪಾಯಿಂಟ್ಗೆ ಎಸ್ಐಟಿ ಭೇಟಿಯನ್ನ ಕೊಡ್ತಾರೆ. 6ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾರೆ. ಜೊತೆಗೆ ಸೇರಿದಂತೆ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ, ವೈದ್ಯಾಧಿಕಾರಿಗಳು, ಅಲ್ಲಿ ಸಿಬ್ಬಂದಿಗಳಿರ್ತಾರೆ, ಅವರೆಲ್ಲರೂ ಕೂಡ ಇರ್ತಾರೆ. ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಒಬ್ಬೊಬ್ಬರಾಗೆ 4ನೇ ದಿನದ ಶೋಧ ಕಾರ್ಯಾಚರಣೆಗೆ ಸಿದ್ಧತೆಗಳಾಗ್ತಾ ಇದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಆಗಮನ ಆಗಿದೆ. ಕಚೇರಿಗೆ ಬಂದಿದ್ದಾರೆ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅಂತ ಇವರು ಕೂಡ ಇದ್ದಾರೆ ಸಭೆಯಲ್ಲಿ. ಇವತ್ತಿನ ತನಿಖಾ ಪ್ರಕ್ರಿಯೆ ಬಗ್ಗೆ ಮೀಟಿಂಗ್ ಆಗ್ತಾ ಇದೆ. ಮೀಟಿಂಗ್ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳಕ್ಕೆ ಹೊರಡ್ತಾರೆ. ಇದಾಗಲೇ ಎಸ್ಐಟಿ ಕಚೇರಿ, ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯತ್ತ ಒಬ್ಬೊಬ್ಬರೇ ಅಧಿಕಾರಿಗಳು ಬರ್ತಾ ಇದ್ದಾರೆ. 4ನೇ ದಿನದ ಶೋಧ ಕಾರ್ಯಾಚರಣೆಗೆ ಸಿದ್ಧತೆಗಳು ನಡೆದಿದೆ. ಪ್ರತಿನಿಧಿ ಅಶೋಕ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಅಶೋಕ್, ಅವಾಗಲೇ ಹೇಳ್ತಾ ಇದ್ರು ಒಬ್ಬೊಬ್ಬರೇ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂತ. ಜಿತೇಂದ್ರ ಕುಮಾರ್ ಅವರು ಕೂಡ ಇದಾಗಲೇ ಬಂದಿದ್ದಾರೆ. ಎಸಿ ಅವರು ಬಂದಿದ್ದಾರೆ, ಇನ್ನಷ್ಟು ಬರಬೇಕಷ್ಟೇನಾ? ಏನ್ ಡೀಟೇಲ್ಸ್ ಗಳು ಸಿಗ್ತಾ ಇದೆ ಅಶೋಕ್? ಚೈತ್ರ, ಈಗಾಗಲೇ ಈ ಒಂದು 4ನೇ ದಿನದ ಕಾರ್ಯಾಚರಣೆಗೆ ಈಗಾಗಲೇ ಎಲ್ಲ ಒಂದೊಂದೇ ಹಂತದ ಅಧಿಕಾರಿಗಳು ಈಗಾಗಲೇ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಪುತ್ತೂರು ವಿಭಾಗದ ಎಸಿ ಆಗಿರ್ತಕ್ಕಂಥ ಏನು ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಈಗಾಗಲೇ ಎಸ್ಐಟಿ ಕಚೇರಿಗೆ, ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಇದರ ಜೊತೆಗೆ ತನಿಖಾಧಿಕಾರಿ, ಎಸ್ಐಟಿನ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಾಮ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಗಮನಿಸಬಹುದು, ಈಗಾಗಲೇ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ವಾಹನ ಈ ಒಂದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲೇ ನಿಲ್ಲಿಸಿರುವಂಥದ್ದು. ಪ್ರಮುಖವಾಗಿ ಇನ್ನೊಂದು ಗಮನಿಸಬೇಕು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಾಕ್ಷ್ಯ ದೂರುದಾರ ಎಂದಾನೆ ಆತನೂ ಕೂಡ ತನ್ನ ವಕೀಲರ ಜೊತೆ ಈಗಷ್ಟೇ ಆಗಮಿಸಿದ್ದಾನೆ. ಆತನನ್ನು ಕೂಡ ನೇರವಾಗಿ ಈ ಒಂದು ಎಸ್ಐಟಿ ಕಚೇರಿಯ ಒಳಭಾಗಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಬಿಳಿ ಬಣ್ಣದ ಕಿಯಾ ಕಾರ್ನಲ್ಲಿ ಆತನ ಪರ ವಕೀಲರೆಂದರೆ ಅವರು ಕರ್ಕೊಂಡು ಈಗ ಹೋಗಿರುವಂಥದ್ದು. ಇದರ ಜೊತೆಗೆ SP ಅಂದರೆ ಪ್ರಕರಣ ತನಿಖಾಧಿಕಾರಿ ಆಗಿದ್ದ ಜಿತೇಂದ್ರ ದಯಾಮ ಅವರು ಕೂಡ ಇದೇ ಭಾಗದಲ್ಲಿ ಹೋಗಿದ್ದಾರೆ. ಮತ್ತು AC ಆಗಿರ್ತಕ್ಕಂಥ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇಲ್ಲಿಂದಾನೇ ಹೋಗಿದ್ದಾರೆ. ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಫಾರೆಸ್ಟ್ ಇರ್ಬೋದು, ಫೊರೆನ್ಸಿಕ್ ಇರ್ಬೋದು, ಪೊಲೀಸರು ಇರ್ಬೋದು, ಕಂದಾಯ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಬಂದಿದ್ದಾರೆ. ಪ್ರಾರಂಭದಲ್ಲಿ ಇವತ್ತು ಇಲ್ಲಿ ಕಾರ್ಯಾಚರಣೆಗೆ ತೆರಳುವುದಕ್ಕಿಂತ ಮೊದಲು ಒಂದು ಸಭೆಯನ್ನು ಮಾಡ್ತಾರೆ. ಅಂದರೆ ಇವತ್ತು ಏನೇನು ಮಾಡಬೇಕು ಎನ್ನುವಂಥದ್ದು ಇಲ್ಲಿ ಜಂಟಿಯಾಗಿ ಸಭೆಯನ್ನು ಮಾಡಿ ಎಲ್ಲ ಅಂದರೆ ಪ್ರಮುಖವಾಗಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಒಟ್ಟು ಸೇರಿ ಇವತ್ತು ಮಾಡ್ತಕ್ಕಂಥ ಕಾರ್ಯಗಳೇನು, ಯಾರ್ಯಾರ ಅಧಿಕಾರಿಯ ಜವಾಬ್ದಾರಿಗಳೇನು, ಅದೆಲ್ಲವನ್ನು ಕೂಡ ಚರ್ಚೆ ಮಾಡಿಕೊಂಡು ಇಲ್ಲಿಂದ ಜಂಟಿಯಾಗಿ ಅವರೆಲ್ಲರೂ ಕೂಡ ಹೋಗಿ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ಒಂದಿಷ್ಟು ಸಭೆಯನ್ನು ಮಾಡ್ತಾರೆ. ಸೊ ಕೆಲವೇ ಹೊತ್ತಿನಲ್ಲಿ ಆ ಒಂದು ಸಭೆ ನಡೀಲಿಕ್ಕಿದೆ. AC ಅವರು ಕೂಡ ಇರ್ತಾರೆ, ಜಿತೇಂದ್ರ ದಯಾಮ ಅವರು ಕೂಡ ಇರ್ತಾರೆ, ಫೊರೆನ್ಸಿಕ್ ತಜ್ಞರು ಕೂಡ ಇರ್ತಾರೆ, ಕಂದಾಯ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ತಾರೆ. ಎಲ್ಲರೂ ಕೂಡ ಒಟ್ಟು ಸೇರಿ ಈ ಒಂದು ಇವತ್ತಿನ 4ನೇ ದಿನದ ಕಾರ್ಯಾಚರಣೆ ಯಾವ ರೀತಿಯಾಗಿ ಇರುತ್ತೆ ಎಂಬುದನ್ನು ಬ್ರೀಫಿಂಗ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಇದಾದ ಬಳಿಕ ಇನ್ನೇನು ಕೆಲವೇ ಹೊತ್ತಲ್ಲಿ ಇಲ್ಲಿಂದ ತಂಡ ನೇರವಾಗಿ ಧರ್ಮಸ್ಥಳಕ್ಕೆ ತೆರಳಲಿಕ್ಕಿದೆ. ಧರ್ಮಸ್ಥಳದಲ್ಲಿ ಏನು ಇವತ್ತು 7ನೇ ಪಾಯಿಂಟ್ ಎಸ್ಐಟಿ ಕಚೇರಿಗೆ ದೂರುದಾರ ವ್ಯಕ್ತಿ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಶೋಕ್. ಬಿಳಿ ಬಣ್ಣದ ಕಾರ್ನಲ್ಲಿ ಕರ್ಕೊಂಡು ಬಂದಿದ್ದಾರೆ ವಕೀಲರು. ನೇರವಾಗಿ ಎಸ್ಐಟಿ ಕಚೇರಿ ಒಳಭಾಗಕ್ಕೆ ಕಾರ್ ತೆರಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೂರುದಾರ ಕೂಡ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ವಕೀಲರ ಜೊತೆಗೆ ಬಂದಿದ್ದಾರೆ, ವಕೀಲರು ಕರ್ಕೊಂಡು ಬಂದಿದ್ದಾರೆ ಅವರನ್ನ. ನೇರವಾಗಿ ಎಸ್ಐಟಿ ಕಚೇರಿಯ ಒಳಭಾಗಕ್ಕೆ ಕಾರ್ ತೆರಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಸಿಕ್ಕ ನಂತರದಲ್ಲಿ ಯಾವ ರೀತಿಯಾಗಿ ವೇಗವನ್ನ ಪಡೆದುಕೊಳ್ತಾ ಇದೆ ಪ್ರತಿ ಪ್ರಕ್ರಿಯೆಗಳು ಕೂಡ ಅಂತ. ಅಶೋಕ್, ಮತ್ತೊಂದಷ್ಟು ಡೀಟೇಲ್ಸ್ ಗಳು ಲಭ್ಯವಾಗ್ತಾ ಇದೆ. ದೂರುದಾರ ಕೂಡ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಅಂತ, ನೀವು ಅಲ್ಲೇ ಇದ್ದೀರಿ, ಏನ್ ಗೊತ್ತಾಗ್ತಾ ಇದೆ ಅಶೋಕ್?
ಹೌದು ಚೈತ್ರ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಾಕ್ಷ್ಯ ದೂರುದಾರ ಎಂದರೆ ಆತನು ಕೂಡ ಈಗಾಗಲೇ SIT ಕಚೇರಿಗೆ ಬಂದಿರುವಂಥದ್ದು. ಆತನ ಪರವಾಗಿರ್ತಕ್ಕಂಥ ವಕೀಲರು ಆತನನ್ನು ಬಿಳಿ ಬಣ್ಣದ ಕಿಯಾ ಕಾರ್ನಲ್ಲಿ ಕರ್ಕೊಂಡು ಈಗಾಗಲೇ ಒಳಗೆ ಹೋಗಿರುವಂಥದ್ದು. ಆತ ಬಂದಿರತಕ್ಕಂಥ ಕಾರ್ನಲ್ಲಿ ಹಿಂಭಾಗದಲ್ಲಿ ಟಿಂಟೆಡ್ ಗ್ಲಾಸ್ ಅನ್ನು ಅಳವಡಿಸಲಾಗಿತ್ತು. ಅಂದರೆ ಹೊರಭಾಗದಲ್ಲಿ ಯಾರು ಒಳಗಡೆ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗೋದಿಲ್ಲ. ಸೊ ಬಿಗಿ ಭದ್ರತೆಯಲ್ಲಿ ಆತನನ್ನು ಕರ್ಕೊಂಡು ಹೋಗಬೇಕಾಗುತ್ತೆ. ಸೊ ಈ ಆತ ಬರುವಂಥ ಟೈಮಲ್ಲಿ ಯಾವುದೇ ರೀತಿಯ ಸೆಕ್ಯೂರಿಟಿ ಇರೋದಿಲ್ಲ. ಆತನ ಲಾಯರ್ ಕರ್ಕೊಂಡು ಇಲ್ಲಿ ತಂದು ಬಿಡ್ತಾರೆ. ಸೊ ಇಲ್ಲಿಂದ SIT ಟೀಮ್ ಅವ್ರ ಜೊತೆ ಆತನನ್ನು ಕರ್ಕೊಂಡು ಹೋಗ್ತಾರೆ. ಸೊ ಪೊಲೀಸ್ ಭದ್ರತೆಯಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಕಾರ್ಯಾಚರಣೆ ಸಂಜೆಯ ವೇಳೆಗೆ ಏನು ಮುಗಿಯುತ್ತೆ, ಅದಾದ ಬಳಿಕ ಮತ್ತೆ ಆತನನ್ನು ಆತನ ವಕೀಲರಿಗೆ ಒಪ್ಪಿಸ್ತಾರೆ. ಸೊ ವಕೀಲರು ಮತ್ತೆ ಆತನನ್ನು ಕರ್ಕೊಂಡು ಹೋಗಿ ಆತ ಎಲ್ಲಿ ಹಾಲ್ಟ್ ಆಗ್ತಾನೆ ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಮತ್ತೆ ರುಟೀನ್ ಅಂದರೆ ಇವತ್ತು 4ನೇ ದಿನ ಆಗಿದೆ. ಸೊ ಮೊನ್ನೆಯಿಂದಲೂ ಕೂಡ ಇದೇ ರೀತಿಯಾಗಿ ರೊಟೀನ್ ಆಗಿ ಆಗ್ತಾ ಇದೆ. ಆತನನ್ನು ಬೆಳಿಗ್ಗೆ ಕರ್ಕೊಂಡು ಬಂದು SIT ಕಚೇರಿಗೆ ಬಿಡ್ತಾರೆ. ಸೊ ಇಲ್ಲಿಂದ ಮತ್ತೆ SIT ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ಪ್ರೊಸೀಜರ್ ಎಲ್ಲ ಕಾರ್ಯಾಚರಣೆ ಎಲ್ಲ ಮುಗ್ದ ಬಳಿಕ ಸಂಜೆ ಆತನ ಮತ್ತೆ ಬಿಟ್ಟು ಕಳಿಸ್ತಾರೆ. ಸೊ ಇದೇ ರೀತಿ ಆಗ್ತಾ ಇದೆ. ಸೊ ಇವತ್ತು ಕೂಡ ಆತ ಬಂದಿದ್ದಾನೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲರೂ ಕೂಡ ತಂಡವಾಗಿ ಧರ್ಮಸ್ಥಳದತ್ತ ತೆರಳುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲರೂ ಕೂಡ ಕೆಲವೇ ಹೊತ್ತಿನಲ್ಲಿ ಹೋಗ್ತಾರೆ. ಹೀಗಾಗಿ ಅದಕ್ಕೂ ಮೊದಲು ಒಂದಿಷ್ಟು ಸಭೆಯನ್ನು ಮಾಡಿ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಒಂದಿಷ್ಟು ಬ್ರೀಫಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಹಿರಿಯ ಅಧಿಕಾರಿ SITಗೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಮಾಡ್ತಾರೆ. ಸೊ ಇದಾದ ಬಳಿಕ ಮತ್ತೆ ಇವತ್ತಿನ ಕಾರ್ಯಾಚರಣೆ ಆರಂಭ ಆಗ್ಲಿಕ್ಕಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಅಶೋಕ್ ಮಾಹಿತಿಗಾಗಿ.